ನಾನು ಸಚಿನ್ ಅವ್ರು ನೆನ್ನೆ ರಾತ್ರಿ 12 ಗಂಟೆಗೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಬಂದ್ರಿ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ರಿ. ಕತ್ಲೇಲಿ ಏನು ತೋರ್ಸೋದಕ್ಕಾಗಲ್ಲ ಅಂದ್ಬಿಟ್ಟು ತೋರಿಸಿಲ್ಲ. ಇವಾಗ ದರ್ಶನ ಆಯಿತು. ನಾನು ಮೊಟ್ಟೆ ಹೊಡ್ಸ್ಕೊಂಡು ಇವಾಗ ಮೊಟ್ಟೆ ಅಲ್ಲ ಗುಂಡೋಡ್ಸ್ಕೊಂಡು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗಂಟೆ ಗಣಪತಿ ಅಂತಲೂ ಕರೀತಾರೆ. ಗಂಟೆ ಗಣಪತಿ ಅಂತಲೂ ಕರೀತಾರಂತೆ. ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ಏನೇನು ಬೆಳಕಲ್ಲಿ ಏನೇನು ಆಗುತ್ತೋ ತೋರ್ಸೋದಕ್ಕೆ ಮ್ಯಾಕ್ಸಿಮಮ್ ತೋರಿಸ್ತೀವಿ. ರಾತ್ರಿ ಸಕಲೇಶ್ಪುರ ಎಲ್ಲ ಸಿಕ್ಕಾಪಟ್ಟೆ ಧೂಳು ಒಂದೇ ಅಲ್ಲ, ಮಂಜು ಧೂಳು ಎರಡು ಮಿಕ್ಸು. ಅಲ್ಲಿ ಬೆಳಗ್ಗೆ ಇಲ್ಲಿ ಸುಮಾರು ಒಂದು 8 ಗಂಟೆ ತನಕ ಮೋಡ ಕವಿದ ವಾತಾವರಣ. ಹೌದು. ಅದಾದ್ಮೇಲಿಂದ ಭಾರಿ ಬಿಸಿಲು ಅಂದರೆ ಬಿಸಿಲು ಹಂಗಿದೆ. ಸರಿಯಾಗಿ ಹೊಡಿತಾ ಇದೆ. ಹಂಗಾಗಿ ಕನ್ನಡಕ ಟೋಪಿ ಎಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ನಾವು. ಹೌದು, ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ವೀಕೆಂಡ್ ಬೇರೆ. ಒಂದು ಒಳ್ಳೆ ಅದ್ಭುತವಾದ ದರ್ಶನ ಆಯಿತು. ಹೌದು. ಅದಂತೂ ತುಂಬ ಚೆನ್ನಾಗಾಯ್ತು ದರ್ಶನ. ಅಂತೂ 2-3 ಸಲ ಆಯಿತು. ಇಲ್ಲಿಂದ ನೆಕ್ಸ್ಟ್ ನಾವು ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅದೇ ಗಂಟೆ ಗಣಪತಿ ನಿಮಗೆ ಅಲ್ಲಿ ಯಾವ ಥರ ಇರುತ್ತೆ ಏನು ಅನ್ನೋದನ್ನ ತೋರಿಸ್ತೀವಿ. ಆವಾಗಲೇ ಸೌತಡ್ಕ ಅಂತ ಹೇಳ್ಬಿಟ್ವಿ. ಆ್ಯಕ್ಚುಲಿ ಸೌತಡ್ಕಕ್ಕೆ ಹೋಗ್ತಾ ಇಲ್ಲ, ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ತಿಂಡಿ ತಿನ್ಕೊಂಡು ತಿಂಡಿ ಏನೇನು ತೊಗೊಂಡಿದ್ದೀವಿ? ಇಡ್ಲಿ ತೊಗೊಂಡಿದ್ದೀವಿ. ಇಡ್ಲಿ ವಡೆ ಪಲಾವ್ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಅನ್ನಪೂರ್ಣ ಇನ್ನೂ ತೆಗ್ದಿಲ್ಲ. ನಮ್ಗೆ ಬೇರೆ ಇನ್ನೂ ಕುಕ್ಕಿಯಾಗಿ ಹೋಗ್ಬೇಕು. ಮುಗಿಸ್ಕೊಂಡು ಇವತ್ತೇ ಬೆಂಗಳೂರಿಗೆ ಹೋಗೋ ಪ್ಲ್ಯಾನು. ಹಂಗಾಗಿ ಇಲ್ಲಿ ತಿಂಡಿ ತಿಂದ್ಕೊಂಡು ಸೌತಡ್ಕ ಹೋಗಿ ಆಮೇಲಿಂದ ಮೋಸ್ಟ್ಲಿ ಕುಕ್ಕೆಯಲ್ಲಿ ಊಟ ಮಾಡ್ತೀವಿ. ಕುಕ್ಕೆಯಲ್ಲಿ ಮಾಡ್ಬೋದು. ಮಧ್ಯಾಹ್ನ ಅಷ್ಟೊತ್ತಿಗೆ ಹೋದರೆ ಕುಕ್ಕೆಯಲ್ಲಿ ಊಟ ಮಾಡಿಕೊಂಡು ಬಿಸಿಲೆ ಘಾಟು, ಹೊಳೆ ನರಸೀಪುರ, ಬೆಂಗಳೂರು ಅಷ್ಟೇ. ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ರಿ, ಕಚ್ಚಡವಾಗಿತ್ತು. ಒಂಚೂರು ಚೆನ್ನಾಗಿಲ್ಲ. ಪಲಾವ್ ಅಂತ ಮಾಡಿಕೊಟ್ಟಿದ್ದಾರೆ, ವೈಟ್ ರೈಸ್ ತಿಂದಂಗಿತ್ತು. ಅದು ಗೇಟ್ ವೇ ಆಫ್ ಧರ್ಮಸ್ಥಳ. ಹಿಮಾಲಯನ್ 425 ಬಂದ್ಬಿಟ್ಟು ಲಾಂಗಲ್ಲಿ 32 ಕಿಲೋಮೀಟರ್ಸ್ ಕೊಟ್ಟಿದೆ ಗಾಡಿ. ಇದು 10 ಲೀಟರ್ಸ್ಗೆ. ನಾವು ಫುಲ್ ಟ್ಯಾಂಕ್ ಚೆಕ್ ಮಾಡಿದ್ರೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇವಾಗ ನಾವು ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು ಮನೆ ಹತ್ರ. ಧರ್ಮಸ್ಥಳಕ್ಕೆ ಬಂದಾಗ 10 ಲೀಟ್ರ್ 9.5 ಲೀಟ್ರ್ ಖಾಲಿಯಾಗಿದೆ ಪೆಟ್ರೋಲು. 32-33 ಕೊಟ್ಟಿದೆ ಮೈಲೇಜು. ಹೊಸ ಹಿಮಾಲಯನು. ಡ್ಯೂಕ್ 390 Gen 1 ಬಂದ್ಬಿಟ್ಟು 32, ಅದು ಇದನ್ನು ಸೇಮ್ ಅಷ್ಟೇ ಕೊಟ್ಟಿದೆ. ಅದಕ್ಕಿಂತ ಪ್ಲಸ್ 1 or ಪ್ಲಸ್ ಆರ್ ಮೈನಸ್ ಮೈಲೇಜ್ ಇದು. ಇವಾಗ ಬರೀ 6.5 ಒಂದು 9.5 ಲೀಟ್ರ್ ಪೆಟ್ರೋಲ್ ಇಡ್ಸಿದೆ. ಇದನ್ನು ಸೇಮ್ ಟು ಸೇಮ್, ಎರಡು ಸೇಮೇ ಇಡ್ಸಿರೋದು. ಸೌತಡ್ಕ ಮಹಾಗಣಪತಿ ದರ್ಶನ ಆಯಿತು. ಇವಾಗ ಕುಕ್ಕೆ ಕಡೆಗೆ ಓಡ್ತಾ ಇದ್ದೀವಿ. ಅಂಗಡಿ ಓಪನಿಂಗು. ಹಾಂ, ವ್ಯಾಪಾರ ಮಾಡೋದಕ್ಕೆ ಅವ್ರು ನಿಂತಿರೋದು. ಎಲ್ಲ ಊರ್ ಜನ. ನಡಿ ಹೋಗೋಣ. ವ್ಯಾಪಾರ ಮಾಡೋದಕ್ಕೆ ಹೋಗ್ತಾ ಇರೋದು. ಹಾಂ, ಕುಡಿಯೋಣ ಅಂದ್ರೆ. ಹಾಂ ಸರ್, ಬಂದೆ. ಸೌತಡ್ಕದ ಹತ್ರ ನಂದಿನಿ ಓಪನಿಂಗ್ ಇತ್ತು, ನಿಲ್ಸಿದ್ದೀವಿ. ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ದೀವಿ. ತಿಂತಾಯಿದ್ರೆ ಏನು ಅನಿಸುತ್ತೆ? ನಂದಿನಿ ಬೈಟ್ ಅಂತ ಕೊಟ್ಟರು. ಇದನ್ನ ಒನ್ ಮೋರ್ ಇದು ಸಖತ್ತಾಗಿದೆ. ಒನ್ ಮೋರ್ ಅಂತೆ ನೋಡಿ ಅದು. ಆದರೆ ಇಲ್ಲಿ ರಾಹುಲ ಇಲ್ಲ, ಏನು ಮಾಡೋದು? ಅವ್ರು ನಮ್ಗೆ ಏನೇನು ಕೊಟ್ಟರು? ಬಾದಾಮಿ ಒಂದು ಸ್ವೀಟು. ನಾವು ಇದ್ರಿಂದ 2 ಲೋಟ ಬಾದಾಮಿ ಹಾಲು ಬಿಸಿ ಬಿಸಿ. ಆಮೇಲೆ ನಂದಿನಿ ಬೈಟ್
ಇದು 2 ಕೊಟ್ಟರು. ಅದಾದ್ಮೇಲೂ 1 more ಬೇಕು ಅಂತ ಅನಿಸ್ತಾ ಇದೆ. ಇದು ಚೆನ್ನಾಗಿದೆ, ಅದ್ಭುತ. ನಾವು ಅದಕ್ಕೆ ಇರಲಿ ಅಂತ ಒಂದು ಕೋನ್ ಐಸ್ ಕ್ರೀಮ್ ಚಾಕ್ಲೇಟ್, ಇದು ಮಾಮೂಲಿ ನಂದಿನಿ ಚಾಕ್ಲೇಟ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ. ಫುಲ್ ಎಲ್ಲ ಈಜಾಡ್ತವ್ರೆ. ದರ್ಶನ ಆಯಿತು, ಊಟ ಆಯಿತು. ಇವಾಗ ಒಂದು ಕಾಫಿ ಕುಡ್ಕೊಂಡು ಎಲ್ಲಿ ನ್ಯೂ ಮೈಸೂರಲ್ಲಿ ಒಂದು ಕಾಫಿ ಕುಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಬಿಸಿಲು ಹಾಕೊಂಡು ಹೊಡಿತಿದೆ ಅಂದ್ರೂ ಕಾಫಿ ಕುಡಿತಿದ್ದೀವಿ. ಅಲ್ಲಿ ನಿದ್ದೆ ಬರೋ ಥರ ಆಗ್ತಿದೆ, ಅದಕ್ಕೆ ನೈಟಿಂದ ನಿದ್ದೆ ಇಲ್ಲ. ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟು ಬಿಸ್ಲೆ ಘಾಟ್. ಬಿಸ್ಲೆ ಘಾಟ್ ಇಲ್ಲಿ ಇದ್ರಲ್ಲಿ ವ್ಯೂ ಕಾಣಿಸಲ್ಲ. ಕುಮಾರ ಪರ್ವತ ಬಿಸಿಲಿಗೆ ಹೌದು ಕಾಣಿಸ್ತಲ್ಲ, ಒಂದು ಸೂಪರಾಗಿ ಕಾಣಿಸ್ತಿದೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ದಯವಿಟ್ಟು ಇಲ್ಲಿಯೇ ಬರಬೇಕು. ಹೌದು, ಒಂದಷ್ಟು ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನ ಹಿಂದ್ಗಡೆ ಕಾಣಿಸುತ್ತೆ. ಸೂಪರ್, ಎಂತ ಬ್ಯೂಟಿಫುಲ್. ಆದರೂ ಸಿಕ್ಕಾಪಟ್ಟೆ ಬಿಸಿಲು ಅಷ್ಟೇ. ಹೌದು ನೋಡಿ, ಫುಲ್ಲು ಜನ ಎಲ್ಲ ಊಟ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಓಡಾಡ್ತಿದ್ದಾರೆ. ಹೌದು, ನಾವೊಂದು ಹೋದ ಸಲ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದ ವಿಡಿಯೋನಲ್ಲೂ ಹೇಳಿದ್ದೀವಿ, ವೀಕೆಂಡ್ಸ್ ಅವಾಯ್ಡ್ ಮಾಡಿ ಆದಷ್ಟು. ಹೌದು, ವೀಕ್ ಡೇಸ್ ಬನ್ನಿ, ಎಂಜಾಯ್ ಮಾಡಿ. ಒನ್ ಮೋರ್ ಟೈಮ್ ಕಮಿಂಗ್ ಎಲ್ಲ ಪ್ಲೇಸಸ್. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್. ಊಟ ಹೆಂಗಿತ್ತು? ಊಟದ ಬಗ್ಗೆ ಮಾತಾಡೋಂಗಿಲ್ಲಮ್ಮ. ಸೂಪರ್ ಊಟ, ಸೂಪರ್ ಆಗಿತ್ತು. ಅನ್ನ, ಸಾರು, ಸಾಂಬಾರು, ಆಮೇಲೆ ಪಲ್ಯ, ಆಮೇಲೆ ಇದು ಪಾಯಸ ಸೂಪರ್. ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಪಲ್ಯ ಮತ್ತು ಮಂಗಳೂರು ಸೌತೆಕಾಯಿ ಸಾಂಬಾರು, ಮಾಮೂಲಿ ರಸಮ್, ಟೊಮೆಟೊ ರಸಮ್, ಪಾಯಸ ಸಖತ್ ಸೂಪರ್. ಓಕೆ, ಚೆನ್ನಾಗಿತ್ತು. ಒಳ್ಳೆ ಊಟ ಆಯಿತು, ಬಾಳೆ ಎಲೆ ಊಟ. ಕುಮಾರ ಪರ್ವತ ಟ್ರಕ್ ಸ್ಟಾರ್ಟ್ ಆಗೋ ಪಾಯಿಂಟ್ನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಸಚಿನ್ ಅವರು. ಇದೇನಾ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟು? ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಹಿಂಗೆ ಇದ್ರೊಳಗಡೆ ಹೋಗೋದಾ? ಇದೇ ಸ್ಟಾರ್ಟಿಂಗ್, ಇದರಿಂದ ಒಳಗೆ ಹೋದ್ರೆ ಓಕೆ ಹಾಕೊಂಡು ಹೋಗ್ಬೇಕು ಫುಲ್ಲು. ಇಲ್ಲಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಹಿಂಗೆ ಹೋಗೋದು. ಎಂಟ್ರಿ ಫೀಸ್ ಎಲ್ಲಿ ಕಟ್ಸ್ಕೊತಾರೆ ಇಲ್ಲಿ ಎಂಟ್ರಿ ಫೀಸ್ ಇಲ್ಲ. ಇಲ್ಲಿಂದ ಭಟ್ರ ಮನೆ ತನಕ ಹೋಗಿ, ಹಾಂ, ಭಟ್ರ ಮನೆ ಆದಮೇಲೆ ಇನ್ನೊಂದು 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಫಾರೆಸ್ಟ್ ಆಫೀಸ್ ಇದೆ. ಹಾಂ, ಅಲ್ಲಿಂದ ಮತ್ತೆ ಮೇಲೆ ಹತ್ಬೇಕು. ಸೊ ಅಲ್ಲಿ ಫಾರೆಸ್ಟ್ ಆಫೀಸಲ್ಲಿ ಫೀಸ್ ಕಟ್ಸ್ಕೊಳ್ಳೋದು. ಅಲ್ಲಿಂದ ಪ್ಲಾಸ್ಟಿಕ್ ಅಲೋವ್ ಇಲ್ಲ, ಅದನ್ನೆಲ್ಲ ಇಲ್ಲಿಂದನೇ ಮಾಡ್ಬಿಡ್ಬೇಕು. ಹೆಂಗೆ ಗಬ್ಬೆಬ್ಸಿದ್ದಾರೆ ಅಂತಂದ್ರೆ ಮಧ್ಯ ದಾರಿಲೆಲ್ಲ ಬಿಸಾಕಿರ್ತಾರೆ. ಮಧ್ಯ ದಾರಿನ ಉದ್ದಕ್ಕೂ ಎಲ್ಲಾದ್ರೂ ಬರೀ ಏನಂದ್ರೆ ಅದು ಪ್ಲಾಸ್ಟಿಕ್ಕು, ಕವರ್ಗಳು, ಚಪ್ಪಲಿ ಕಿತ್ತೋಗಿರ್ತಾವ, ಅವು ಬರೀ ಅಂಥದ್ದೇ ಫುಲ್ಲು. ಸುಮಾರು ದೂರ ಮಧ್ಯೆ ಒಂದು ಫಾಲ್ಸ್ ಸಿಗತ್ತೆ, ಅಲ್ಲೊಂದು ಮರ ಇದೆ, ಗೊತ್ತು, ದೊಡ್ಡದಾಗೆ. ಆ ಮರದ ತುಂಬ ಬರೀ ಪ್ಲಾಸ್ಟಿಕ್ ತುಂಬ ಬಿಸಾಕಿರ್ತಾರೆ, ವೇಸ್ಟ್ ಎಲ್ಲ. ಬಟ್ ಫಾರೆಸ್ಟ್ ಆಫೀಸ್ ದಾಟ್ ಹೋದ್ರೆ ಕ್ಲೀನಾಗಿರುತ್ತೆ, ಯಾಕಂದ್ರೆ ಅವ್ರು ಪ್ಲಾಸ್ಟಿಕ್ ಎಲ್ಲ ಅಲೋ ಮಾಡಲ್ಲ. ಓಕೆ, ಆಮೇಲೆ 10 ಪ್ಲಾಸ್ಟಿಕ್ ಬ್ಯಾಗ್ ತೊಗೊಂಡೋದ್ರೆ 10 ರಿಟರ್ನ್ ತೊಗೊಂಬರ್ಬೇಕು ಅಲ್ಲಿಗೆ, ಇಲ್ಲಾಂದರೆ ಆ ಫೈನು. ಆ ಥರ ಎಲ್ಲ ರೂಲ್ಸ್ ಇದೆ. ಓಕೆ, ಅಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ಯಾರೆ. ಇಲ್ಲಿಂದ ಅವರು ಇಷ್ಟಿಷ್ಟೇ ಜನಕ್ಕೆ ಏನಂತಾರೆ ಬುಕ್ಕಿಂಗ್ ಥರ ಏನೋ ಮಾಡಿಬಿಟ್ಟು ಇಷ್ಟು ಜನ ಮಾತ್ರ ಸ್ಲಾಟ್ ವೈಸ್ ಏನೋ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದಾರಂತೆ. ಒಳ್ಳೇದದು. ಅದು ಅವಾಗ ಏನು ಮಾಡ್ಬೇಕು, ಇಲ್ಲೇ ಇಟ್ಕೊಂಡ್ಬಿಡ್ಬೇಕು. ಏನೋ ಪ್ಲಾಸ್ಟಿಕ್ ಇದೆ ಅದಿದೆ ಇದಿದೆ ಅಂದರೆ ಕೆಳಗೆ ಹಾಕ್ರಿ, ಇಲ್ಲೇ ಬಿಸಾಕ್ರಿ, ಇಲ್ಲ ಅಂತಂದರೆ ಕೌಂಟು ಹೋಗ್ರಿ ತೊಗೊಂಬಂದು ಸೇಮ್ ಇಟ್ಕೊಳ್ಳಿ ಅಂತಂದ್ಬಿಟ್ಟು. ಸರಿ, ಇಲ್ಲೇ ಮಾಡಬೇಕು, ಮೇಲ್ ಮಾಡಬಾರ್ದು. ಹೌದು, ಹೊರಡೋಣ. ಓಕೆ, ಕೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ರೆ ಬೇರೆ ಏನಾರ ಮಾಹಿತಿ ಅಷ್ಟೇ ಗೊತ್ತಿರೋದು ಅಷ್ಟೇನಪ್ಪ. ನೀವು ಕೇಳಿದ್ರು ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಹೇಳಿದ್ದೀವಿ. ಓಕೆ ಓಕೆ ಕಡೆಗೆ ಪ್ರಯಾಣ ಸಾಗುತ್ತಿದೆ.
ಹಲೋ ಹಲೋ ಹೇಳಿ ಮ್ಯಾಮ್. ಸರ್ KTM ಶೋರೂಮ್ ಇಂದ. ಹಾಂ ಹೇಳಿ ಮ್ಯಾಮ್. ಅದೇ ಸರ್ ನೀವು ಅದು ಅಲ್ಫೋರ್ನ ಹೌದೌದು ಎಕ್ಸ್ಪೈರ್ ಮಾಡಿದ್ರಲ್ಲ. ಹೌದು ಹೌದು ಸರ್ ಅದು ಇವತ್ತು ಲಾಂಚಿಂಗ್ ಇದೆ, ಬರ್ತೀರಾ ಶೋರೂಮ್ಗೆ? ಮ್ಯಾಮ್ ನಾನು ಇವಾಗ ಕುಕ್ಕೆಯಲ್ಲಿದ್ದೀನಿ ಮ್ಯಾಮ್. ಹೌದಾ? ಹಾಂ ಸರಿ ಸರ್ ಆಯಿತು. ಓಕೆ ಮ್ಯಾಮ್ ಓಕೆ. ನದಿ ಹರಿತಾ ಇದೆ ಅಲ್ಲಿ. ಬಂದೇರು ಗಾಡಿ ಯೂಟರ್ನ್ ಹಾಕ್ಬಿಟ್ಟು ಆ ಕಡೆಗೆ ಹಾಕ್ತೀನಿ. ಹ್ಞೂ ಎಷ್ಟು ಫುಲ್ಲು ಡೆಪ್ತೇ ಅದು ನೀನು ನಿಂತಿರೋ ಜಾಗ. ಹೆಂಗ್ ಓಡ್ ಬರ್ತೇವೆ ನೋಡೋದು. ಏನಿಲ್ಲ ಕಣ ನಿಜಾಗ್ಲೂ ಲೇ. ವಾ ಅದು ಏನೋ ಇಲ್ಲಿ ನಿಲ್ಸಿ ತಿನ್ನೋ ಕೊಟ್ಟಿ ಹಂಗೆ ಮಾಡಿಕ್ಕಿರೋದು. ಲೈಟ್ ಹತ್ತಿದೀವಾ ಕಾಣಿಸ್ತಾನೆ ಇಲ್ಲ ಎಷ್ಟು ಡೆಪ್ತ್ ಇದೆ ನೋಡೋದು. ಅಲ್ಲ ಇದ್ರ ಮೇಲೆ ನಿಂತ್ಕೊಂಡು ನೋಡ್ದ ಹೆಂಗಾಳ ಇದೆ ಅದು. ಸಕ್ಕದಾಗಿದೆ. ಎಷ್ಟು ನೀರಿದ್ರು ಹೆಂಗ್ ಹರಿಯೋದು ಹೆಂಗ್ ಕೇಳಿಸ್ತಾ ಇದೆ ನೋಡೋದು. ಸೌಂಡ್ ಆಫ್ ಮಾಡು, ಅವಾಗ ಕೇಳಿಸ್ತದೆ. ಇದೆಲ್ಲ ನೇತ್ರಾವತಿನಾ? ತೋರ್ಸು. ಅಲ್ಲ ಯಾವುದೋ ಗೊತ್ತಿಲ್ಲ ನಂಗೆ.